ಟೆಸ್ಟ್ ಕ್ರಿಕೆಟ್ ನಲ್ಲಿ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಟಾಪ್ ಆರ್ಡರ್ ವಿಕೆಟ್ಗಳು ಬಿದ್ದಾಗ ಫಿಯರ್ಲೆಸ್ ಆಗಿ ಆಡಬೇಕು, ಸ್ಲೋ ಆಗಿ ಆದ್ರೂ ಕೂಡ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಷ್ಟೇ ತಾಳ್ಮೆಯಿಂದಲೇ ಕ್ರೀಸ್ ಕಚ್ಚಿ ನಿಲ್ತಾರೆ. ಪ್ರಸ್ತುತ ಇಂಗ್ಲೆಂಡ್ ಟೂರ್ನಲ್ಲೂ ಕೂಡ ಅದೇ ಆಗ್ತಾ ಇದೆ. ತುಂಬಾ ಕ್ರೂಷಿಯಲ್ ಟೈಮಲ್ಲಿ ಕ್ವಾಲಿಟಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ರಾಹುಲ್ ಭಾರತಕ್ಕೆ ಆಸರೆ ಆಗ್ತಿದ್ದಾರೆ. ವೈಟ್ ಜೆರ್ಸಿಯಲ್ಲೂ ಕೂಡ ರಾಹುಲ್ ಹೇಗೆ ಆಪತ್ ಬಾಂಧವ ಆಗ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಪರ ವಿಕೆಟ್ ಕೀಪರ್ ಬ್ಯಾಟರ್ಗಳು ಬೊಂಬಾಟ್ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟರ್ಸ್ ಕಡಿಮೆ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದ ಬೆನ್ನಲ್ಲೇ 4ನೇ ವಿಕೆಟ್ಗೆ ಜೊತೆಯಾದಂತ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಅದ್ಭುತ ಜೊತೆಯಾಟವಾಡಿದ್ದಾರೆ. ಅದರಲ್ಲೂ ಕೆಎಲ್ ರಾಹುಲ್ ಅಂತೂ ತಾಳ್ಮೆಯಿಂದಲೇ ಆಂಗ್ಲರ ಬೆವರಿಳಿಸಿದ್ದಾರೆ. ತಾಳ್ಮೆಯಿಂದಲೇ ಆಂಗ್ಲರನ್ನ ಕಾಡಿದ ರಾಹುಲ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ 251 ರನ್ ಗಳಿಸಿದ್ದ ಇಂಗ್ಲೆಂಡ್ ತಂಡವನ್ನ ಭಾರತ ತಂಡ 2ನೇ ದಿನದಾಟದಲ್ಲಿ 387ಕ್ಕೆ ಆಲ್ಔಟ್ ಮಾಡುವ ಮೂಲಕ ಮೇಲುಗೈ ಸಾಧಿಸಿತ್ತು. ಇತ್ತ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಭಾರತ ತಂಡದ ಪರ ಯಶಸ್ವಿ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಆರಂಭಿಕರಾಗಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಿದ್ರು. ಭಾರತದ ಪರ ಜೈಸ್ವಾಲ್ 13 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ಕನ್ನಡಿಗರ ದರ್ಬಾರ್ ಶುರುವಾಯಿತು. ಕೆಎಲ್ ರಾಹುಲ್ ಮತ್ತು ಕರುಣ್ ನಾಯರ್ ಉತ್ತಮ ಜೊತೆಯಾಟವನ್ನು ಆಡ್ತಾ ಇದ್ರು. ಆದರೆ ಕರುಣ್ ನಾಯರ್ 62 ಎಸೆತಗಳಲ್ಲಿ 40 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ನಾಯಕ ಶುಭ್ಮನ್ ಗಿಲ್ 16 ರನ್ಗಳಿಗೆ ಔಟ್ ಆದ್ರು. ಈ ವೇಳೆ ತಾಳ್ಮೆಯಿಂದಲೇ ಇಂಗ್ಲೆಂಡ್ ಆಟಗಾರರ ಎದುರಿಸಿದಂತ ರಾಹುಲ್ ಅರ್ಧ ಶತಕ ಸಿಡಿಸಿ ಮಿಂಚಿದ್ರು. 3ನೇ ದಿನ ಕೂಡ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದಂತ ರಾಹುಲ್ ಮತ್ತೆ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ರಿಷಬ್ ಪಂತ್ ಜೊತೆ ಜವಾಬ್ದಾರಿಯುತ ಬ್ಯಾಟಿಂಗ್. 2014ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ ಕೆಎಲ್ ರಾಹುಲ್ ಈಗ ಟೀಂ ಇಂಡಿಯಾದ ಸ್ಟಾರ್ ಆಟಗಾರನಾಗಿ ಬೆಳೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ ನಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಸರಣಿಯಲ್ಲೂ ಕೂಡ ಭಾರತ ಪರ ಓಪನರ್ ಆಗಿ ಉತ್ತಮ ಇನ್ನಿಂಗ್ಸ್ ಆಡಿದ್ದಾರೆ. ಹೆಡಿಂಗ್ಲಿಯಲ್ಲಿ ನಡೆದ ಸರಣಿಯ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 47 ರನ್ ಬಾರಿಸಿದ್ರು. ಹಾಗೆ 2ನೇ ಇನ್ನಿಂಗ್ಸ್ ನಲ್ಲಿ 137 ರನ್ ಗಳಿಸಿದ್ರು. ಆನಂತರ ಎಡ್ಜ್ ಬಾಸ್ಟನ್ ನಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 2 ರನ್ಗಳಿಗೆ ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದ್ರು. ಬಟ್ 2ನೇ ಇನ್ನಿಂಗ್ಸ್ ನಲ್ಲಿ 55 ರನ್ ಗಳಿಸಿದ್ರು. ಇದೀಗ 3ನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ಭಾರತಕ್ಕೆ ಆಸರೆಯಾಗಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟರ್ಸ್ 3 ಔಟ್ ಆದಾಗ ಕ್ರೀಸ್ ಕಚ್ಚಿ ನಿಂತ ರಾಹುಲ್ ತಾಳ್ಮೆಯಿಂದಲೇ ಆಟವಾಡಿದ್ರು. ಅದರಲ್ಲೂ 3ನೇ ದಿನದ ಇನ್ನಿಂಗ್ಸ್ ನಲ್ಲಂತೂ ಒಂದೊಂದು ರನ್ಗೂ ಕೂಡ ತುಂಬಾನೇ ಟೈಮ್ ತಗೊಂಡ್ರು. ಇನ್ನು ರಿಷಬ್ ಪಂತ್ ಕೂಡ ರಾಹುಲ್ಗೆ ಒಳ್ಳೆ ಸಾಥ್ ಕೊಟ್ರು. ಇಂಜುರಿಯಲ್ಲೂ ಕೂಡ ರಿವರ್ಸ್ ಸ್ವೀಪ್ಗೆ ಸಾಕಷ್ಟು ಟ್ರೈ ಮಾಡಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಭಾರತ 200+ ಸ್ಕೋರ್ ಕೂಡ ಕಂಪ್ಲೀಟ್ ಮಾಡಿತು. ಇಬ್ಬರು ವಿಕೆಟ್ ಕೀಪರ್ಗಳು ಹಾಗೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ಗೆ ಇಂಗ್ಲೆಂಡ್ ಬೌಲರ್ಸ್ ಅಂತೂ ತಂಡ ಹೊಡೆದಿದ್ರು. ಮೊದಲ ಸೆಷನ್ ಕಂಪ್ಲೀಟ್ ಹೊತ್ತಿಗೆ ಕೆಎಲ್ ರಾಹುಲ್ 98 ರನ್ಸ್ ಕಲೆ ಹಾಕಿದ್ರು. ಈ ವೇಳೆ ಲಂಚ್ಗೂ ಮುನ್ನ ರಾಹುಲ್ಗೆ ಸೆಂಚುರಿ ಕಂಪ್ಲೀಟ್ ಮಾಡಲು ಸ್ಟ್ರೈಕ್ ಬಿಟ್ಟು ಕೊಡಲು ಮುಂದಾದ ರಿಷಬ್ ಪಂತ್ ಸಿಂಗಲ್ ರನ್ಗೆ ಓಡಿದ್ರು. ಓಡೋ ವೇಳೆ ರನ್ಔಟ್ ಆದ್ರು. ಬೆನ್ ಸ್ಟೋಕ್ಸ್ ಡೈರೆಕ್ಟ್ ಹಿಟ್ ಮೂಲಕ ವಿಕೆಟ್ ಎಗರಿಸಿದ್ರು. 74 ರನ್ ಗಳಿಸಿದ್ದ ಪಂತ್ ಪೆವಿಲಿಯನ್ ಸೇರಿದ್ರು. ಈ ಮೂಲಕ ನಿರಾಸೆ ಮೂಡಿಸಿದ್ರು. ಟೆಸ್ಟ್ ಅಲ್ಲಿ 3,500 ರನ್ಸ್ ಕಂಪ್ಲೀಟ್ ಮಾಡಿದ ರಾಹುಲ್. ಇನ್ನು ಟೀಂ ಇಂಡಿಯಾ ಟೆಸ್ಟ್ ಟೀಮ್ ನಲ್ಲಿ ಪ್ರಮುಖ ಬ್ಯಾಟ್ಸ್ಮನ್ ಆಗಿರುವಂತಹ ರಾಹುಲ್ ಇಂಗ್ಲೆಂಡ್ ವಿರುದ್ಧದ 3ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 3,500 ರನ್ಗಳ ಮೈಲುಗಲ್ಲು ತಲುಪಿದ್ದಾರೆ. ಲಾರ್ಡ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ 3ನೇ ಟೆಸ್ಟ್ ಪಂದ್ಯದ 2ನೇ ದಿನದಂದು 33 ವರ್ಷದ ರಾಹುಲ್ ಈ ದಾಖಲೆ ಬರೆದಿದ್ದಾರೆ. 61 ಟೆಸ್ಟ್ ಪಂದ್ಯಗಳ 106 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇದರಲ್ಲಿ 9 ಶತಕಗಳು ಹಾಗೆ 18 ಅರ್ಧ ಶತಕಗಳು ಸೇರಿವೆ. ಇಂಟ್ರೆಸ್ಟಿಂಗ್ ಅಂದ್ರೆ ರಾಹುಲ್ ಅವರ ಟೆಸ್ಟ್ ರನ್ಗಳಲ್ಲಿ 2,000ಕ್ಕೂ ಹೆಚ್ಚು ರನ್ಗಳು ವಿದೇಶಿ ನೆಲಗಳಲ್ಲೇ ಬಂದಿವೆ. ಅಲ್ಲದೆ 8 ಶತಕಗಳು ಬಂದಿರೋದು ಕೂಡ ವಿದೇಶದಲ್ಲೇ. ಇನ್ನು ತವರಿನಲ್ಲಿ 1,149 ರನ್ಗಳನ್ನ ಬಾರಿಸಿದ್ದಾರೆ. ವೀರೇಂದ್ರ ಸೆಹ್ವಾಗ್ ದಾಖಲೆ ಮುರಿದ ರಾಹುಲ್. ಇನ್ನು ಲಾರ್ಡ್ಸ್ ನಲ್ಲಿ ಅರ್ಧ ಶತಕ ಸಿಡಿಸಿದಂತ ರಾಹುಲ್ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ವೀರೇಂದ್ರ ಸೆಹ್ವಾಗ್ ಅವರ ವಿಶೇಷ ದಾಖಲೆಯನ್ನ ಬ್ರೇಕ್ ಮಾಡಿದ್ರು. ಅರ್ಧ ಶತಕದೊಂದಿಗೆ ಸೇನಾ ದೇಶಗಳಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಓಪನರ್ ಆಗಿ 11ನೇ ಬಾರಿಗೆ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ ಈ ಲಿಸ್ಟ್ ನಲ್ಲಿ ಈಗ 3ನೇ ಸ್ಥಾನಕ್ಕೇರಿದ್ದಾರೆ. ಸುನಿಲ್ ಗವಾಸ್ಕರ್ 19 ಹಾಗೆ ಡಿ ಕರುಣರತ್ನೆ 12 ಬಾರಿ ಈ ಸಾಧನೆ ಮಾಡಿದ್ದಾರೆ. ರಾಹುಲ್ ಈಗ 3ನೇ ಪ್ಲೇಸ್ ನಲ್ಲಿದ್ದಾರೆ. ಒಟ್ನಲ್ಲಿ ಕೆಎಲ್ ರಾಹುಲ್ ಟೀಂ ಇಂಡಿಯಾ ಪಾಲಿಗೆ ಆಪತ್ ಬಾಂಧವ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ. ನಮಸ್ಕಾರ.